ಇನ್ನು ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಸ್ ಆಗಿದ್ದಾರೆ. ಉಪಸಮರದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಚಿವರು ಮಹತ್ವದ ಪಾತ್ರವನ್ನ ವಹಿಸಿದ್ದು, ಬಾಗಲಕೋಟೆ ಕ್ಷೇತ್ರವನ್ನ ಗೆಲ್ಲಿಸುವಲ್ಲಿ ಸತೀಶ್ ಜಾರಕಿಹೊಳಿಗೆ ಹೊಣೆಯನ್ನ ನೀಡಲಾಗಿತ್ತು. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಹೊಣೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಲಾಗಿತ್ತು. ಈ ಎರಡು ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಂತಹ ಟಾಸ್ಕ್ ಅನ್ನು ಕೊಟ್ಟಾಗಿತ್ತು. ಈ ಕೊಟ್ಟ ಟಾಸ್ಕ್ನಲ್ಲಿ ಇಬ್ಬರು ಕೂಡ ಪಾಸ್ ಆಗಿದ್ದಾರೆ. ತಮ್ಮ ಇಮೇಜ್ ಅನ್ನು ವೃದ್ಧಿಸಿಕೊಂಡಿದ್ದಾರೆ, ಜೊತೆಗೆ ಪಕ್ಷದ ಇಮೇಜ್ ಅನ್ನು ಕೂಡ ಹೆಚ್ಚು ಮಾಡಿದ್ದಾರೆ ಉಭಯ ನಾಯಕರು. ಬಾಗಲಕೋಟೆಯಲ್ಲಿ ಅಹಿಂದ ಓಟ್ಗಳನ್ನು ಸತೀಶ್ ಜಾರಕಿಹೊಳಿ ಅವರು ಕ್ರೋಢೀಕರಿಸಿದರೆ, ದಾವಣಗೆರೆಯಲ್ಲಿ ಲಿಂಗಾಯತ ಓಟ್ಗಳನ್ನು ಕ್ರೋಢೀಕರಿಸುವಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಶಸ್ವಿಯಾಗಿದ್ದಾರೆ. ಬಿಜೆಪಿ ತಂತ್ರಗಾರಿಕೆಗೆ ಟಕ್ಕರನ್ನು ಕೊಟ್ಟು ಕಾಂಗ್ರೆಸ್ ಅನ್ನ ಈ ಉಭಯ ನಾಯಕರು ಕೂಡ ಗೆಲ್ಲಿಸಿಕೊಂಡು ಬಂದಿರುವಂಥದ್ದು. ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಕಾಂತ್, ಸತೀಶ್ ಜಾರಕಿಹೊಳಿ ಅವರು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರಿಗೆ ಕೊಟ್ಟಂತಹ ಟಾಸ್ಕ್ನಲ್ಲಿ ಸಕ್ಸಸ್ ಆಗಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಇದು ಅವರಿಗೆ ಯಾವ ರೀತಿಯಲ್ಲಿ ಲಾಭದಾಯಕವಾಗುತ್ತೆ, ಅಡ್ವಾಂಟೇಜ್ ಆಗಿ ಪರಿಣಮಿಸುತ್ತೆ? ಶ್ರೀಕಾಂತ್, ಸಹಜವಾಗಿ ನವೀನ್ ಏನಂತಂದರೆ, ಏನು ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಮಂತ್ರಿಗಳಾಗಿರುವಂಥ ಸತೀಶ್ ಜಾರಕಿಹೊಳಿ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಸಹ ಏನಂತಂದರೆ ಈ ಬಾರಿ ನಡೆದಂಥ ಉಪಚುನಾವಣೆಯ ಉಸ್ತುವಾರಿಯನ್ನು ನೀಡಿದ್ದರು. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಾಗಲಕೋಟೆಯ ಉಪಚುನಾವಣೆಯ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಟಾಸ್ಕನ್ನು ಹೈಕಮಾಂಡ್ ನೀಡಿತ್ತು. ಆ ಟಾಸ್ಕನ್ನು ಅವರು ಈಗಾಗಲೇ ಪೂರ್ಣಗೊಳಿಸಿರುವಂಥದ್ದು. ಕೊನೆಗೂ ಏನಂತಂದರೆ ಅಲ್ಲಿ ಅಹಿಂದ ಸಮುದಾಯಗಳನ್ನು ಒಗ್ಗೂಡಿಸುವ ಮೂಲಕ ಅಲ್ಲಿ ಏನಂತಂದರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸೋ ಮೂಲಕ ತಾವು ಏನು ಸಿಗ್ಗಾವಿಯಲ್ಲಿ ಗೆಲುವಿನ ರೂವಾರಿಯಾಗಿದ್ದರು, ಅದೇ ರೀತಿಯಾಗಿ ಏನಂತಂದರೆ ಬಾಗಲಕೋಟೆಯಲ್ಲಿಯೂ ಸಹ ಏನಂತಂದರೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾಗಿ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನಂತಂದರೆ ಪ್ರಮುಖ ಸ್ಥಾನಮಾನವನ್ನು ರಾಜ್ಯದಲ್ಲಿ ಪಡೆಯುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಏನಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದಾವಣಗೆರೆ ವಿಧಾನಸಭೆ ಉಪಚುನಾವಣೆ ನಡೀತು, ಅದರ ಉಸ್ತುವಾರಿಯನ್ನು ನೀಡಿದರು. ಅಂಥ ಸಂದರ್ಭದಲ್ಲಿ ಅವರು ಏನಂತಂದರೆ ಅಲ್ಲಿ ಕಳೆದ ಹಲವು ದಿನಗಳಿಂದ ಏನಂತಂದರೆ ಬೀಡು ಬಿಟ್ಟು ಅಲ್ಲಿ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸುವ ಮೂಲಕ ಸಮರ್ಥ ಅವರ ಗೆಲುವಿಗೆ ಏನಂತಂದರೆ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಹಾಗಾಗಿ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ನಡೆಯುತ್ತೆ, ಅಂಥ ಸಂದರ್ಭದಲ್ಲಿ ಅವರನ್ನು ಕೈ ಬಿಡುವಂಥ ಏನು ವದಂತಿ ಇತ್ತು, ಅದು ಏನಂತಂದರೆ ಈಗ ಸಂಪೂರ್ಣವಾಗಿ ಏನಂತಂದರೆ ಇದು ಆಗಿರೋದ್ರಿಂದ ಸಹಜವಾಗಿ ಅವರು ಏನಂತಂದರೆ ಸಚಿವ ಸಂಪುಟದಲ್ಲಿ ಮುಂದುವರಿಯುತ್ತಾರೆ ಅನ್ನೋ ಮಾತುಗಳು ಈಗ ನಡೀತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಎರಡು ಉಪಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರಮುಖ ನಾಯಕರು ಏನಂತಂದರೆ ಹೈಕಮಾಂಡ್ ನೀಡಿರುವಂಥ ಟಾಸ್ಕನ್ನು ಸಂಪೂರ್ಣವಾಗಿ ಏನಂತಂದರೆ ಪೂರ್ಣಗೊಳಿಸಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.